This is IC who was taking the class of the toxicology after the forensic ballistics. Okay, now we could start the class. Now we could start the class of general toxicology with the definition and the keywords which are used in the toxicology. So primarily we'll be starting with general consideration. Toxicology. So here the toxicology so definition. Primarily we'll study about the toxicology, poison, stabilization, evaluation, elimination, and emesis, gastric, lavage, activated, charcoal, antidote, chelating agents, and duties of doctors. So what we have to do during the poisoning? Okay, so firstly we'll define the toxicology. Here the toxicology means it's a science which deals with properties, action, toxicity, fatal dose, detection, estimation, and treatment. For all this, the properties of poison, actions of poison, toxicity of poison, fatal dose of poison, for all this the treatment of poison. So here, the next definition comes the forensic toxicology. Here the forensic toxicology deals with medical legal aspects of harmful effects of any poison on human body. So this is the thing. And if we talk about the definition of poison, if we take the definition of poison, this is a substance which is introduced. It might be in the solid form or liquid form or gas form. Anyways, it is introduced in the human body, brought in the contact with that will produce ill effect on human body or may cause death. And the clinical toxicology, if we take about the here is a disease which is caused or associated with abnormal exposure of chemical substance. Toxinology, study about the toxins. Toxinology. So here it refers to the toxin which is produced by living organisms. Examples:
poisonous plants, venom of snakes, spiders, bee. ಓಕೆ, ಸೊ ಇಲ್ಲಿ ತನಕ ಬರೀ ಡೆಫಿನೇಷನ್ ಮಾತ್ರ ಕಲ್ತಿದ್ದೀವಿ. ಇವಾಗ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಐಡಿಯಲ್ ಹೋಮಿಸೈಡಲ್ ಪಾಯ್ಸನ್ ನೋಡೋದಾದರೆ, ಪಾಯ್ಸನ್ ಎದಕ್ಕೆ ಯೂಸ್ ಮಾಡ್ತಾರೆ ಫಾರೆನ್ಸಿಕ್ ಓದ್ತಾ ಇದ್ದೇವೆ ಅಂದರೆ ಸಾಯ್ಸಕ್ಕೆ ತಾನೇ ಯೂಸ್ ಮಾಡೋದು. ಸೊ ಐಡಿಯಲ್ ಹೋಮಿಸೈಡಲ್ ಪಾಯ್ಸನ್ ಯಾವ ಥರ ಯೂಸ್ ಮಾಡ್ತಾರೆ, ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಂದ್ರೆ, ಸೈಡಲ್ ಪಾಯ್ಸನ್ ಒಂದನೇದು ಐಡಿಯಲ್ ಹೋಮಿಸೈಡಲ್ ಪಾಯ್ಸನ್. ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಬೇಕಂದ್ರೆ ಫಸ್ಟ್ ಅಂತೂ ಚೀಪ್ ಇರಬೇಕು, ಈಸಿಲಿ ಅವೈಲೇಬಲ್, ಕಲರ್ಲೆಸ್, ಆರ್ಡರ್ಲೆಸ್, tasteless, capable of being administered easily through food. Okay. ಈಗ ಸಸ್ಪೆನ್ಸ್ ಆಗಿ ಅವ್ರ ಮೇಲೆ ಸಸ್ಪೆಕ್ಷನೇ ಬರಬಾರ್ದು, ಸಸ್ಪೆಕ್ಟೇ ಮಾಡಬಾರ್ದು, ಇವರೇ ಕೊಟ್ಟಿದ್ದಾರಂತ. ಮತ್ತು ಹೈಲಿ ಟಾಕ್ಸಿಕ್ ಇರಬೇಕು, ಚಾನ್ಸ್ ತಗೊಳ್ಳಲ್ಲ, ಸಾಯಿಸಲೇಬೇಕು, ಹೈಲಿ ಟಾಕ್ಸಿಕ್. ಮತ್ತು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಮೇಕ್ ನ್ಯಾಚುರಲ್ ಡಿಸೀಸ್. ಈಗ ಸಾಯಿಸಿದಾರೆ ಅಂದರೆ ಹೆಂಗಿರ್ಬೇಕು ರೀ, ನ್ಯಾಚುರಲ್ ಡಿಸೀಸ್ ಥರನೇ ಇರಬೇಕು. ಎಫೆಕ್ಟ್ ಮಸ್ಟ್ ಬಿ ಡಿಲೀಡ್. ಯಾಕಂದರೆ ಒಂದು ಸಾಯಿಸಿದಾಗ ಹಾಗೆ ಸತ್ಬಿಟ್ರೆ ಕೊಟ್ಟವ್ರ ಮೇಲೇ ಯಾರು ಸಾಯಿಸೋಕ್ಕೆ ಟ್ರೈ ಮಾಡಿರ್ತಾರಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಹೋಗಿಬಿಡುತ್ತಲ್ಲ, ಹಂಗಾಗಿ ನೋ ಪೋಸ್ಟ್ ಮಾರ್ಟಮ್ ಚೇಂಜ್, ಬಾಡಿಲಿ ಚೇಂಜಾಗಿ ಕಾಣಬಾರ್ದ್ರೆ ಅಷ್ಟೇ, ಆಯಿತಾ. ಇಲ್ಲಿ arsenic and aconite are used commonly as homicidal poisons. ಓಕೆ, ಇಷ್ಟೊತ್ತು ನಾವು ಹೋಮಿಸೈಡಲ್ ಪಾಯ್ಸನ್ ನೋಡ್ತೀವಿ. ಐಡಿಯಲ್ ಸೂಸೈಡಲ್ ಪಾಯ್ಸನ್ ಯಾವ ಥರ ಇರಬೇಕ್ರಿ ನೋಡೋಣ. ಇವಾಗ ಐಡಿಯಲ್ ಸೂಸೈಡಲ್ ಪಾಯ್ಸನ್ ಯಾವ ಥರ ಇರಬೇಕಂದ್ರೆ, ಈಗ ಕೊಟ್ಟಿದ್ದಾರೆ ಪಾಯ್ಸನ್ ಕೊಟ್ಬಿಟ್ಟವ್ರೆ ಅಂದರೆ ಪಾಯ್ಸನ್ ಅವ್ರು ತಗೊಂಬಿಟ್ಟವ್ರೆ. ಒಂದು ಚೀಪ್, ಬೇಗ ದೊರಿಬೇಕು. ಸೆಕೆಂಡ್ ಒಂದು ಈಸಿಲಿ ಅವೈಲೇಬಲ್, ಕಮ್ಮಿ ರೇಟ್ಗೆ ಈಸಿಲಿ ಅವೈಲೇಬಲ್, ಹೈಲಿ ಟಾಕ್ಸಿಕ್. ಈಗ ಹಾಕೊಂದು ಗಟ್ಲೆನೇ ಸತ್ತೋಗಿಬಿಡ್ಬೇಕು, ಟೇಸ್ಟ್ ಇರಬಾರ್ದು, ಆರ್ ಪ್ಲೆಸೆಂಟ್ ಟೇಸ್ಟ್ ಇರಲಿ, ಪಾಪ ಕುಡಿತಾ ಇರ್ತಾರೆ ಅವರು, ಸೂಸೈಡ್ ಮಾಡ್ಕೊಳ್ಳೋರು. ಪೇನ್ಲೆಸ್ ಡೆತ್, ಇದು ಮೇನ್ ಇಂಪಾರ್ಟೆಂಟ್. ಯಾವುದಂದರೆ ಈಗ ನಿದ್ದೆಗಳಿಗಿನ್ನ ಜಾಸ್ತಿ ತೊಗೊಂಡ್ಬಿಟ್ರೆ ಸತ್ತೋಗ್ತಾರಲ್ಲ, ಅದು ಪೇನ್ಲೆಸ್ ಡೆತ್ ಅಲ್ರಿ. ಹಾಗೆ ಓಪಿಯಮ್ ಆ್ಯಂಡ್ ಬಾರ್ಬಿಟುರೈಟ್ಸ್ satisfy several above criteria. So management of the poisoning case. ಕೇಸು ಮತ್ತು ಅದಕ್ಕೆ ಆ್ಯಂಟಿಡೋಟ್ ಏನು ಕೊಡ್ತಾರ, ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ಸ್ ಆಫ್ ವೇರಿಯಸ್ ಆ್ಯಂಟಿಡೋಟ್, activated
charcoal, gastric lavage, coma, cocktail, and universal antidote. ಏನ್ರಿ ಇವಾಗ ಜನರಲ್ ಆಗಿ ಡಿಸ್ಕಸ್ ಮಾಡೋದಂದರೆ ಈ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಅಂತ. ಓಕೆ, ಫಸ್ಟ್ ಒಂದು ಸ್ಟೆಬಿಲೈಸೇಷನ್, ಎರಡನೇದ್ದು ಎವಾಲ್ಯೂಯೇಷನ್, ಮೂರನೇದ್ದು ಡಿಕಂಟ್ಯಾಮಿನೇಷನ್, ನಾಲ್ಕನೇದ್ದು ಪಾಯ್ಸನ್, ಎಲಿಮಿನೇಷನ್, ಐದನೇದ್ದು ಆ್ಯಂಟಿಡೋಟ್ ಅಡ್ಮಿನಿಸ್ಟ್ರೇಷನ್, ಆರನೇದ್ದು ನರ್ಸಿಂಗ್ ಆ್ಯಂಡ್ ಸೈಕಿಯಾಟ್ರಿಕ್ ಕೇರ್. ಏನ್ರಿ ಸ್ಟೇಬಲ್ ಮಾಡಬೇಕು, ಎವ್ಯಾಲ್ಯೂಯೇಟ್ ಮಾಡಬೇಕು, ಯಾವುದಂತ ಡಿಕಂಟಾಮಿನೇಷನ್ ಏನಂತ ನೋಡಬೇಕು, ಪಾಯ್ಸನ್ ಎಲಿಮಿನೇಟ್ ಮಾಡೋಕೆ ನೋಡಬೇಕು, ಎಲಿಮಿನೇಟ್ ಆಗೋ ಥರನೇ ಅವ್ರಿಗೆ ಆ್ಯಂಟಿಡೋಟ್ ಕೊಡಬೇಕು, ಅದನ್ನು ಬಾಡಿ ಒಳಗಿದ್ದಾಗ ಪಾಯ್ಸನ್ನು ಮತ್ತು ನರ್ಸಿಂಗ್ ಆ್ಯಂಡ್ ಸೈಕಿಯಾಟ್ರಿಕ್ ಕೇರ್ನ ನಾವು ತೊಗೋಬೇಕು. ಸೊ ಒಂದು ಸ್ಟೆಬಲೈಸೇಷನ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅದನ್ನು ಬಾಯಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಇವೆಂದ ರಿಟೆನ್ಷನ್ ಯಾವಾಗಂದರೆ CO2 ಸ್ವಲ್ಪ ಹೈಲೈಟ್ ಪೆನ್ನಲ್ಲಿ ಬರೋಣ. ಒಂದು CO2 ಅಂದರೆ ಈಗ 45 mm of Hg ಆ್ಯಂಡ್ ಆಕ್ಸಿಜನ್ ಏನಿರುತ್ತಲ್ರಿ ಅದು ಆಕ್ಸಿಜನ್ ಪ್ರೆಷರು 70 mm of Hg 70 mm of Hg ಇದ್ದಾಗ ಅವ್ರೇನು ಮಾಡ್ತಾರೆ, ಸ್ಟೆಬಿಲೈಸ್ ಮಾಡೋಕೆ ನೋಡ್ತಾರೆ, ವೆಂಟಿಲೇಷನ್. ಈ ಟೈಮಲ್ಲಿ ವೆಂಟಿಲೇಷನ್ಗೆ ಅವ್ರು ಹೋಗ್ತಾರೆ. ಓಕೆ, ಆಮೇಲೆ ಈಗ ಕೋಮಾಗೆ ಹೋಗ್ಬಿಟ್ರು ಅಂತ ತಿಳ್ಕೊಳ್ಳಿ. ಸೊ ಕೋಮಾಗಂತೂ ಹೋಗ್ಬಿಟ್ರು. ಕೋಮಾಗೆ ಹೋದಾಗ ಅಂತ ತಿಳ್ಕೊಳ್ಳಿ. ಆ ಕೋಮಾಗೆ ಹೋದಾಗ ಏನು ಮಾಡ್ತಾರೆ, ಡೈರೆಕ್ಟಾಗಿ ಈಗ ಕಾಸು ಗೊತ್ತಿರಲ್ಲ. ಓಕೆ, ಕೋಮಾಗೆ ಹೋದಾಗ ಅದ್ರ ಕಾಸ್ ಅಂತೂ ಗೊತ್ತಿರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಯಾವ ಪಾಯ್ಸನ್ ಅಂತಲೂ ಗೊತ್ತಿರಲ್ಲ, ಅದಕ್ಕೆ ಅವರು ಡೆಕ್ಸ್ಟ್ರೋಸ್ ಕೊಡ್ತಾರೆ. ಡೆಕ್ಸ್ಟ್ರೋಸು 100 ml. ಮತ್ತು ಈಗ ಕೋಮಾಗ ಯಾವುದಕ್ಕೂ ಏನಂತ ಗೊತ್ತಿರಲ್ಲ, ಸೊ ಕಾಸು. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಡೆಕ್ಸ್ಟ್ರೋಸ್ ಕೊಟ್ಬಿಡ್ತಾರೆ. ಡೆಕ್ಸ್ಟ್ರೋಸ್ 100 ml. ಆಮೇಲೆ ಥೈಮನ್ 100 ml mg IV ಕೊಡ್ತಾರೆ, 400 ಇದು ಕೊಡ್ತಾರೆ. ಸೊ ಅಲ್ಲಿ ಯಾವ ಥರ ಅಂದರೆ ಯಾವುದಕ್ಕೆ ಮೇನ್ ಕಾಸ್ ಅಂದರೆ ಅವನು ಕೋಮಾಗೆ ಹೋಗೋಕ್ಕೆ ಮೈಟ್ ಬಿ ಹೈಪೋಗ್ಲೈಸಿಮಿ ಆದರೂ ಆಗಿರುತ್ತೆ, ಇಲ್ಲ ಮಾರ್ಫೈನ್ ಆದರೂ ಆಗಿರುತ್ತೆ. ಓಕೆ, ಎರಡನೇದು ಡಿಕಂಟ್ಯಾಮಿನೇಷನ್. ಕಂಟ್ಯಾಮಿನೇಟ್ ಮಾಡಬಾರ್ದು ಅಂದರೆ ಬಾಡಿ ಒಳಗೆ ಹೊರಗೆ ಬರ್ಬಾರ್ದು. ಫಸ್ಟ್ ಒಂದು MSS ವಾಮಿಟ್ ಮಾಡಿಸ್ಬೇಕು. ಎರಡನೇದು ಗ್ಯಾಸ್ಟ್ರಿಕ್ ಲೆವೇಜ್. ಮೂರನೇದು ಕೆಥಾಲಿಸಿಸ್. ನಾಲ್ಕನೇದು ಆಕ್ಟಿವೇಟೆಡ್ ಚಾರ್ಕೋಲ್. ಐದನೇದು ಹೋಲ್ ಇರಿಗೇಷನ್. ಸೊ MSSಗೆ ಹೇಳೋದನ್ನ ಕೇಳಿ. ಈ MSSಸು ಇದನ್ನ ಹೆಂಗೆ ಮಾಡ್ತಾರೆ ಅಂದರೆ, MSSನ ಈ 2 ಅವರ್ ಒಳಗಿರಬೇಕು, ಲೆಸ್ ದೆನ್ 2 hour. ಪಾಯ್ಸನ್ ತಗೊಂಡ್ಮೇಲೆ NaCl ಅಂದರೆ ಸಾಲ್ಟ್ ವಾಟರ್ನ, ಸೋಪಿ ವಾಟರ್ನ, ಆರ್ ಲೈಮ್ ವಾಟರ್ are generally used. MSS can be induced mechanically using the finger of the pharynx. ಗಂಟಲದಲ್ಲಿ ಹಾಕ್ಕೊಂಡು ಹೊರಗೆ ವಾಮಿಟ್ ಮಾಡ್ಕೊಳ್ಳೋದು. ಸಿರಪ್ಪು ಯಾವುದಂದರೆ Epakay is used for this one. Okay,
30 ml for adults, 15 ml for children, with 250 ml of water. ಇದ್ರ ಜೊತೆ ಯೂಸ್ ಮಾಡ್ಬೇಕ್ರಿ. ಹಾಗೆ ಡೈರೆಕ್ಟ್ ಹಾಕಿಬಿಟ್ರೆ ಅದರದೇ ಪಾಯ್ಸನ್ ಹಂಗೆ ಆಗ್ಬಿಡುತ್ತೆ ಒಳ್ಳೆ. ಓಕೆ, ಇದಕ್ಕೆ ಕಾಂಟ್ರಡಿಕ್ಷನ್ ಏನಂದರೆ, ಕಾಂಟ್ರಡಿಕ್ಷನ್ ರೀ ಇದಕ್ಕೆ. ಚಿಲ್ಡ್ರನ್ಸ್ ಮತ್ತು ವೆರಿ ಯಂಗ್ ಚಿಲ್ಡ್ರನ್ಸ್, ಮತ್ತು ಪ್ರೆಗ್ನೆನ್ಸಿ, ಓಕೆ, ಅಬಾರ್ಟ್ ಆಗಿಬಿಡ್ಬೋದು ಅದು ಇದು ಹಾಕಿದರೆ. ಓಕೆ, ಹಾರ್ಟ್ ಡಿಸೀಸ್ ಇದ್ದವರಿಗೆ, ಮತ್ತು ಕಾರ್ಡಿಯಾಕ್ ಪಾಯ್ಸನ್ಸ್, ಸೊ ಇವ್ರಿಗೆಲ್ಲ ಯೂಸ್ ಮಾಡ್ಬಾರ್ದು. ಯಾರು ಯೂಸೇ ಮಾಡಬಾರ್ದು ಅಂತಿರುತ್ತೆ ನೋಡಿ, ಯಾರ ಮೇಲೆ ಯೂಸೇ ಮಾಡಬಾರ್ದು. ಅಬ್ಸಲ್ಯೂಟ್ ಕಾಂಟ್ರಡಿಕ್ಷನ್ ಅಂದರೆ impaired gag reflex ಒಂದು, ಬಾಡಿ ಇಂಜೆಕ್ಷನ್ ಆ್ಯಂಡ್ ಕೊರೋಸಿವ್ ಪಾಯ್ಸನ್ಸ್, ಈ ಸಲ್ಫರಿಕ್ ಆ್ಯಸಿಡ್ ಅವು ತಗೊಂಡಿರ್ತಾರಲ್ರಿ ಅವರಿಗೆ. ಮತ್ತು ಎರಡನೇದು ಗ್ಯಾಸ್ಟ್ರಿಕ್ ಲೆವೇಜ್. ಏನ್ರಿ 7-4 ಅವರ್ ತನಕ ಪಾಯ್ಸನ್ ತಗೊಂಡಿರೋರನ್ನ ನಾವು ಬದುಕಿಸ್ಬೋದು. ಹೆಂಗಂದರೆ ಗ್ಯಾಸ್ಟ್ರಿಕ್ ಲೆವೇಜ್ ಮೇಲೆ ಮ್ಯಾಕ್ಸಿಮಮ್ 6 to 8 hours ಆಗಿರಬೇಕು ಅವರು ಪಾಯ್ಸನ್ ತಗೊಂಡು. ರಿಲೇಟಿವ್ comatose patient, convulsions, pregnancy, children. Absolute corrosive poison ಅದೇ ಸೇಮ್. ಆ್ಯಕ್ಟಿವೇಟೆಡ್ ಚಾರ್ಕೋಲ್ ನೋಡ್ರಿ, ಈ ಆ್ಯಕ್ಟಿವೇಟೆಡ್ ಚಾರ್ಕೋಲ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? It's a fine black odorless tasteless powder made from burning woods, coconut shells and bone sucrose or ಇದು ರೈಟ್ ಸ್ಟಾರ್ಚ್, ಸೊ ಈ ಥರ ಯಾವುದಾದ್ರೂ. ಓಕೆ, ದ ರಿಸಲ್ಟೆಂಟ್ ಇದು ಯಾವ ಥರ ಅಂದರೆ ಆ್ಯಕ್ಟಿವೇಟ್ ಮಾಡಿ ಏನ್ರಿ ಈ ಚಾರ್ಕೋಲ್ ಪೌಡರ್ಸ್ ಏನಿರುತ್ತಲ್ಲ ಆ ಪೌಡರ್ಸ್ನ ಹೊಟ್ಟೆಲಿ ಹಾಕ್ಬಿಡೋದು, ತೊಗೊಬಿಡೋದು. ಓಕೆ, ದ ರಿಸಲ್ಟೆಂಟ್ ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್, ಸಣ್ಣದಿರ್ತವೆ, ಬಟ್ ಲಾರ್ಜ್ ಸರ್ಫೇಸ್ ಏರಿಯಾ ಇರ್ತಾರೆ ಇದಕ್ಕೆ. ಸೊ ಅದ್ರ ಮೇಲೆ ಬಂದು ಯಾವ ಥರ ಅಂದರೆ ಸರೌಂಡಿಂಗ್ ಹಾಕಿದರೆ 1000 ಸ್ಕ್ವಯರ್ ಮೀಟ್ರ್ ತನಕ ಇದ್ರದ್ದು ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಓಕೆ, ಇರೋ ಪಾಯ್ಸನ್ಗಳ ಮೆಟಲ್ಗಳೆಲ್ಲ ಇದಕ್ಕೆ ಬಂದು ಅಂಟ್ಕೊಳ್ಳುತ್ತೆ ಈ ಚಾರ್ಕೋಲ್ಗೆ. ಸೊ ಈ ಥರ ಇದು ಡಿಕ್ರೀಸ್ ಮಾಡ್ತಾ ಹೋಗುತ್ತೆ. ಓಕೆ, ಯಾವ ಥರ ಅಂದರೆ ಈಗ 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್, ಓಕೆ, ಈ ಥರ ಆಗ್ತವೆ. ಬಟ್ ಅಲ್ಲಿ ನಾವು 100 ಗ್ರಾಮ್ನ ಮಕ್ಳಿಗೆ ಕೊಡ್ಬೋದು ನಾವು, ಅಂದರೆ ಅಡಲ್ಟ್ಸ್ಗೆ. ಸೊ ದೊಡ್ಡವರಿಗೆ ಕೊಡ್ಬೋದು. 10 to 30 ಗ್ರಾಮ್ನ ಚಿಲ್ಡ್ರನ್ಸ್ಗೆ ಕೊಡ್ಬೋದು. ಓಕೆ, ಮತ್ತು ಇಲ್ಲಿ ಪ್ರೊಸೀಜರ್ ಯಾವುದು ಗೊತ್ತಾ? 4 to 8 times ಕ್ವಾಂಟಿಟಿ ಆಫ್ ವಾಟರ್ ಕ್ಯಾಲ್ಕುಲೇಟರ್ಸ್. ಈಗ ಇಷ್ಟು ಹಾಕಿದ್ರಲ್ರಿ, ಅದಕ್ಕಿಂತ 4 to 8 times ನಾವು ಜಾಸ್ತಿ ವಾಟರ್ ಅದ್ರೊಳಗೆ ಹಾಕಬೇಕು. ಓಕೆ, ಸೊಲ್ಯೂಷನ್ ಮಾಡಿ. ಇದ್ರದ್ದು ಏನು ಡಿಸಡ್ವಾಂಟೇಜ್ ಅಂದರೆ ಪ್ಲೆಸೆಂಟ್ ಟೇಸ್ಟ್ ಇರಲ್ಲ, ಅನ್ಪ್ಲೆಸೆಂಟ್ ಪ್ರೊವೊಕೇಶನ್ ಆಫ್ ವಾಮಿಟಿಂಗ್, constipation or diarrhea, pulmonary aspiration, sometimes cause intestinal obstructions. Okay, contradiction ಯಾವಾಗ ಇದು ಯೂಸ್ ಮಾಡೋದು? ಬೌಲ್ ಸೌಂಡ್ಸ್ ಕಮ್ಮಿ ಆದಾಗ ನಾವು ಯೂಸ್ ಮಾಡಬಾರ್ದು ಇದನ್ನು. ಸ್ಮಾಲ್ bowel obstructions, causatic ingestion, petroleum distilleries, ಇವಿದ್ದಾಗೆಲ್ಲ ಯೂಸ್ ಮಾಡ್ಬಾರ್ದು ಇದನ್ನು. ಓಕೆ,
ಎಲಿಮಿನೇಷನ್. ಸೊ ಅಲ್ಲಿ ನಾನು ಇಷ್ಟೊತ್ತು ಅನ್ಪ್ಲೆಸೆಂಟ್ ಅಂತ ಹೇಳಿದೆ. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಆಫ್ ಕೋಲ್, ಡಿಸ್ಅಡ್ವಾಂಟೇಜ್ ಆಫ್ ಆ್ಯಕ್ಟಿವೇಟೆಡ್ ಚಾರ್ಕೋಲು, ಇದು ಅನ್ಪ್ಲೆಸೆಂಟು, ಮತ್ತು ಅದೇನು ಕಾನ್ಸ್ಟಿಪೇಷನ್ನು ಈ ಥರ ಫಾರ್ಮ್ ಮಾಡಿಬಿಡುತ್ತೆ ಅಲ್ಲಿ, ಆಯಿತಾ. ಇದ್ರದ್ದು ಡಿಸ್ಅಡ್ವಾಂಟೇಜ್ ಆಫ್ ಆ್ಯಕ್ಟಿವೇಟೆಡ್ ಚಾರ್ಕೋಲ್, ನಾವು ಯಾವಾಗ ಪಾಯ್ಸನ್ನ ಕ್ಲೀನ್ ಮಾಡೋಕ್ಕಾಗ್ತೀವಲ್ಲ JP, ಅದೇ ಅದು. ಓಕೆ ಮಾಡು. ಓಕೆ, ಥ್ಯಾಂಕ್ ಯು. ನಾವು ಆ್ಯಂಟಿಡೋಟ್ ಕಲಿತಾ ಇದ್ದೇವೆ ನೋಡಿ. ಈ ಆ್ಯಂಟಿಡೋಟ್ ಒಳಗೆ ಇಟ್ ಡೈರೆಕ್ಟ್ಲಿ counteract the action of poison. ಓಕೆ, ಡೈರೆಕ್ಟಾಗಿ ಕಾಂಟ್ರಾಕ್ಟ್ ಮಾಡಿಬಿಡ್ತಾರೆ ಪಾಯ್ಸನ್ ಎಂದು. ಯೂನಿವರ್ಸಲ್ ಆ್ಯಂಟಿಡೋಟ್ ಏನಂತ ಗೊತ್ತಾ? ಆ್ಯಕ್ಟಿವೇಟೆಡ್ ಚಾರ್ಕೋಲ್, ಎರಡನೇದ್ದು MgO ಮ್ಯಾಂಗನೀಸ್ ಆಕ್ಸೈಡ್, ಮೂರನೇದ್ದು ಟ್ಯಾನಿಕ್ ಆ್ಯಸಿಡ್. ಓಕೆ, ಇವಾಗೆಲ್ಲ ಯೂಸ್ ಮಾಡ್ತಾಯಿಲ್ಲ. ಸೊ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಆ್ಯಂಟಿಡೋಟ್. ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಆ್ಯಂಟಿಡೋಟ್ ಒಂದು ಮೆಕ್ಯಾನಿಸಮ್ ಹೇಳ್ತೇನೆ. ಓಕೆ, ಇದರೊಳಗೆ inert complex formation, chelating agent for heavy metals, accelerated detoxification, thiosulfate for cyanide, reduced toxic conversion, ethanol inhibits metabolism of methanol. Okay, receptor site computation, naloxone for opioids. ಅರ್ಥ ಆಗ್ತಿದೇನ್ರಿ? ರೆಸೆಪ್ಟಾರ್ ಸೈಟ್ blockade, atropine for organophosphates, toxic effects bypass, 100% oxygen cyanide poison for ಏನಿಲ್ಲ. ಇನರ್ಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಅಂದರೆ ಈಗ ಒಂದು ಮೆಟಲ್ ಏನಾದರೂ ಇರುತ್ತೆ ನೋಡಿ, ಲೈಕ್ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಒಂದು ಮೆಟಲ್ ಇರುತ್ತೆ, ಇದು ಪಾಯ್ಸನ್ ಆಗಿರುತ್ತೆ. ಸೊ ಪಾಯ್ಸನ್ ಒಳಗೆ ಈ ಒಂದು ಚಿಲೇಟಿಂಗ್ ಕಾಂಪೌಂಡ್ಸ್ ಈಗ ಅಂಟ್ಕೊಂಡ್ಬಿಟ್ರೆ ದಿಸ್ ವಿಲ್ ಫಾರ್ಮ್ ಇನ್ನರ್ಟ್ ಕಾಂಪೌಂಡ್. ಸೊ ಇದು ಇಲ್ಲಿ ಮುಟ್ಟೋದೇ ಆಗಲ್ಲ. ಈಗ ಸೈನೈಡ್ ಒಂದು ಇದರೊಳಗೆ ಸೈನೈಡ್ ಇರುತ್ತೆ, ಆಕ್ಸಿಲರೇಟೆಡ್ ಡಿಟಾಕ್ಸಿಫಿಕೇಷನ್. ಇದ್ರ ಜೊತೆ ಹೋಗಿ ಸಲ್ಫರ್ ಏನಾದರೂ ಥಿಯೋಸಲ್ಫೇಟ್ ಅಂಟ್ಕೊಂಡ್ಬಿಟ್ರೆ ಸೊ ಇದು ಡಿಟಾಕ್ಸಿಫೈ ಆಗಿಬಿಡುತ್ತೆ. ಸೊ ರಿವರ್ಸಲ್ ಟಾಕ್ಸಿಕ್ ಕನ್ವರ್ಷನ್, ಈಗ ಮಿಥನಾಲ್ ಏನಾದರೂ ಪಾಯ್ಸನಿಂಗ್ ಆಗಿರ್ತೀವಲ್ಲ, ಇಥನಾಲ್ ಹಾಕಿಬಿಟ್ರೆ ದೆನ್ ಇಟ್ ವಿಲ್ ಬಿ ರಿವರ್ಸ್ಡ್. ರೆಡ್ಯೂಸ್ಡ್ ಟಾಕ್ಸಿಕ್ ಕನ್ವರ್ಷನ್, ಈಗ ರಿವರ್ಸ್ಡ್ ಅಲ್ಲ ರೆಡ್ಯೂಸ್ಡ್, ಅದು ಅಂದರೆ ಟಾಕ್ಸಿಕ್ ಕನ್ವರ್ಷನ್ ಆಗೋದು ಕಮ್ಮಿ ಆಗಿಬಿಡುತ್ತೆ. ಸೊ ಈಗ ನಲಾಕ್ಸೋನ್ ಏನಿದೆಯಲ್ಲ, ಓಪಿಯಾಯ್ಡ್ಸ್ ಹೋಗಿ ಈಗ ಯಾವಾಗ ಇನ್ನೆಬಿಟ್ ಮಾಡ್ತಿರ್ತಾವಲ್ಲ, ಈ ಇನ್ನೆಬಿಟ್ಗೆ ಹೋಗಿ ಈಗ ನಲಾಕ್ಸೋನ್ ನಲಾಕ್ಸೋನ್ ಹೋಗಿ ಓಪಿಯಾಯ್ಡ್ಸ್ ಹೋಗೋ ಜಾಗದಲ್ಲಿ ಕುಂತ್ಬಿಟ್ರೆ ಆ ಓಪಿಯಾಯ್ಡ್ಸ್ ಏನು ಇನ್ನೆಬಿಷನ್ ಮಾಡ್ತಿರ್ತಾವಲ್ಲ ತಲೆನ ಡಿಪ್ರೆಷನ್ ಮಾಡೋದು ಅದು ಆಗಲ್ಲ. ಓಕೆ, ಅಟ್ರೋಪಿನ್ ಅಟ್ ದ ಆರ್ಗ್ಯಾನಿಕ್ ಫಾಸ್ಫೇಟ್ಸ್. ಈಗ ಯಾವುದೇ ಅಟ್ರೋಪಿನ್ ಯಾವಾಗ ಯೂಸ್ ಮಾಡ್ತೀವಿ ನಾವು, ನಿಯೋಸ್ಟಿಗ್ಮನ್, ಫೈಸೋಸ್ಟಿಗ್ಮನ್ ಅವೆಲ್ಲ ಯೂಸ್ ಮಾಡಿರ್ತೀವಲ್ಲ, ಸೊ ಅದರೊಳಗೆ ಅದ್ರ ಜೊತೆಗೆ ಅಟ್ರೋಪಿನ್ ಹೋಗಿ ಅಲ್ಲಿ ಆ ಒಂದು ರಿಸೆಪ್ಟರ್ ಒಳಗೆ ಕುಂತ್ಬಿಟ್ರಿ. ಸೊ ಆ ರಿಸೆಪ್ಟರ್ ಒಳಗೆ ಬ್ಲಾಕ್ ಆಗಿಬಿಡುತ್ತೆ ರಿಸೆಪ್ಟರ್. ಮತ್ತು ಟಾಕ್ಸಿಕ್ ಎಫೆಕ್ಟ್ ಬೈಪಾಸ್ ಅಂದರೆ ಈಗ 100% ಆಫ್ ಆಕ್ಸಿಜನ್ ಫಾರ್ ದ ಸೈನೈಡ್ ಪಾಯ್ಸನಿಂಗ್. ಅಂದರೆ ಈಗ ಸೈನೈಡ್ ಪಾಯ್ಸನಿಂಗ್ ಹೋಗಿ ಈಗ ಮಿಥಾಕ್ಸಿಸೈನೈಡ್ ಆ ಥರ ಈಗ ಹಿಮೋಗ್ಲೋಬಿನ್ ಸೈನೈಡ್ ಫಾರ್ಮೇಷನ್ ಆಗಿಬಿಡುತ್ತಲ್ಲ ಅದರೊಳಗೆ ಪಾಯ್ಸನಿಂಗ್ ಆದಾಗ. ಸೊ 100% ಆಫ್ ಆಕ್ಸಿಜನ್ ಇದ್ದರೆ ಆ ಸೈನೈಡ್ ಪಾಯ್ಸನಿಂಗ್ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಓಕೆ, ಆ್ಯಂಡ್ ಇಲ್ಲಿ ಯಾವ ಥರ ಅಂದರೆ ನೆಕ್ಸ್ಟ್ ನಾವೇನು ಕಲಿತಾ ಇದ್ದೀವಿ ಅಂದರೆ ಸೊ ಇವಾಗ ಏನ್ರಿ
ಇಂಡಿಯಾದಲ್ಲಿ ಡ್ರಗ್ಗು ಮತ್ತು ಪಾಯ್ಸನ್ನು ಯಾವುದು ಏನು ಎಂಥ ಕತೆ ಅಂತ. ಸೊ ಸೆಕ್ಷನ್ ಇಂಡಿಯಾದಲ್ಲಿ ರೂಲ್ಸ್ ಏನು ಗೊತ್ತಾ? IPC ಸೆಕ್ಷನ್, ಇಂಡಿಯನ್ ಪೀನಲ್ ಕೋಡ್. ಈಗ ಭಾರತೀಯ ದಂಡ ಸಮಿತಿ ಇದ್ದಿದ್ದು ಭಾರತೀಯ ನ್ಯಾಯ ಸಮಿತಿ BNS ಪ್ರಕಾರ ಇದೇನಿರುತ್ತೆ ಅಂದರೆ, ಯಾವುದೇ ಒಂದು ಯಾವುದೇ ಒಂದು ಪರ್ಸನ್ ಒಂದು ಪಾಯ್ಸನ್ ತಗೊಂಡು ಅಥವಾ ಡ್ರಗ್ ತಗೊಂಡು ಪಾಯ್ಸನ್ ಅಥವಾ ಡ್ರಗ್ ತಗೊಂಡು ಯಾರನ್ನಾದರೂ ಹರ್ಟ್ ಮಾಡೋಕ್ಕೆ ಹೋದರೆ ಅವ್ರನ್ನ 10 ವರ್ಷ ಜೈಲಲ್ಲಿ ಹಾಕ್ಬೋದು. ಸೆಕ್ಷನ್ 328, ರಿಮೆಂಬರ್, ಸೆಕ್ಷನ್ 328. ಓಕೆ. ಸೊ ಇಷ್ಟೊತ್ತು ತನಕ ನಾವೇನಂತ ಓದಿದ್ರಿ ಮುಂಚೆ? ಡಿಟಾಕ್ಸಿಫೈಯಿಂಗು, ಇನ್ನರ್ಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಅಂತ ತಾನೆ. ಸೊ ಇನ್ನರ್ಟ್ ಕಾಂಪ್ಲೆಕ್ಸನ್ ಫಾರ್ಮೇಷನ್ ಯಾವ್ದು ಮಾಡ್ತಾವ್ರಿ? ಚಿಲೇಟಿಂಗ್ ಕಾಂಪೌಂಡ್ ತಾನೆ. ಈ ಚಿಲೇಟಿಂಗ್ ಕಾಂಪೌಂಡ್ ಮಾಡ್ತಾ ಇದ್ದಾವೆ ಅಂದರೆ ಅದಕ್ಕೆ ನಾವು ಏನು ಮಾಡ್ಬೇಕು ರೀ? ಇವಾಗ ಅದನ್ನು ಕಲಿಬೇಕು ತಾನೆ, ಚಿಲೇಟಿಂಗ್ ಕಾಂಪೌಂಡ್ ಯಾವ್ಯಾವು ಅಂತ. ಸೊ ಚಿಲೇಟಿಂಗ್ ಕಾಂಪೌಂಡ್ಸ್, ಚಿಲೇಟಿಂಗ್ ಏಜೆಂಟ್ಸ್ ಯಾವ್ಯಾವ ನೋಡೋಣ ಇವಾಗ. ಓಕೆ. ಚಿಲೇಟಿಂಗ್ ಕಾಂಪೌಂಡ್ ಏನು ಮಾಡುತ್ತೆ ಅಂದರೆ ಅದನ್ನು ಮೆಟಲ್ ಪಾಯ್ಸನಿಂಗ್ ಇರುತ್ತಲ್ಲ, ಮೆಟಲ್ ಪಾಯ್ಸನಿಂಗ್ನ ಇನ್ನರ್ಟ್ ಮಾಡುತ್ತೆ. ಸೊ ಇದು ಚಿಲೇಟಿಂಗ್ ಏಜೆಂಟ್ಸ್ ಹ್ಯಾವ್ ಗ್ರೇಟರ್ ಅಫಿನಿಟಿ ಟುವರ್ಡ್ಸ್ ದ ಮೆಟಲ್ಸ್. Greater affinity towards the metals, okay, heavy metals. ಸೊ ಕಾಂಪ್ಲೆಕ್ಸ್ ಏನಾದರೂ ಫಾರ್ಮ್ ಮಾಡುತ್ತಲ್ರಿ, ಇದೊಂದು ಕಾಂಪ್ಲೆಕ್ಸ್. ಈ ಚಿಲೇಟಿಂಗ್ ಕಾಂಪೌಂಡ್ ಇದು ಪಾಯ್ಸನ್, ಇದು ಮೆಟಲ್ಲು. ಚಿಲೇಟಿಂಗ್ ಕಾಂಪೌಂಡ್ ಇದೇನು ಕಾಂಪ್ಲೆಕ್ಸ್ ಫಾರ್ಮ್ ಮಾಡುತ್ತಲ್ಲ. ಸೊ ಕಾಂಪ್ಲೆಕ್ಸ್ ಏಜೆಂಟ್ ಫಾರ್ಮ್ಡ್ ವಿತ್ ಮೆಟಲ್ ಆರ್ ರಿಲೇಟಿವ್ಲಿ ಮೋರ್ ವಾಟರ್ ಸಾಲ್ಯುಬಲ್, ಜಾಸ್ತಿ ವಾಟರ್ ಸಾಲ್ಯುಬಲ್, ಆ್ಯಂಡ್ ಇವ್ರನ್ನಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ. ಓಕೆ. ಸೊ ಯಾವ್ಯಾವ ಅಂತ ನೋಡೋದಾದರೆ, ಬ್ರಿಟಿಷ್ ಆ್ಯಂಟಿ ಲೆವಿಸೇಟ್ BAL or dimercaptopropanol, EDTA, ethylene diaminotetraacetic acid, penicillinamine, oral chelating agent. ಓಕೆ. DMSA ಭಾಳ ಹತ್ರ ನೀವು ಮುಂದೆ ಕಲಿತೀರಾ. 3-dimercaptosuccinic acid. ಓಕೆ. DMPS 2,3-dimercaptopropone-1-sulfonate. ಓಕೆ. ಇದು ಕತೆ. ಸೊ ನಾಲ್ಕು. ಈಗ ಡಾಕ್ಟರ್ಸ್ ಅಂದರೆ ಡ್ಯೂಟಿ ಏನು ಗೊತ್ತಾ? ಈಗ ಕೇಸ್ ಆಫ್ ಪಾಯ್ಸನಿಂಗ್ ಈ ಒಂದು ಏನು ಡ್ಯೂಟಿ ಗೊತ್ತಾ? ಫಸ್ಟು ಈಗ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲಿ ಡಾಕ್ಟ್ರ್ ಹತ್ರ ಯಾವುದೋ ಪೇಷಂಟು RTA ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇದರೊಳಗೆ ಬಂದರೆ ಅವರು ಪೊಲೀಸಿಗೆ ಇಂಟಿಮೇಟ್ ಮಾಡಬೇಕಂತ ಏನಿಲ್ಲ. ಬಟ್ ಡೆತ್ ಆದರೆ ಅವರು ಇಂಟಿಮೇಟ್ ಮಾಡಲೇಬೇಕು. ಓಕೆ. ಮತ್ತು ಇದು ಲೀಗಲ್ ಡ್ಯೂಟೀಸ್. ಇದು ಇನ್ನು ಮುಂಚೆ ಆಮೇಲೆ ಹೇಳ್ತೀನಿ ಲೀಗಲ್ ಡ್ಯೂಟೀಸ್. ಇಲ್ಲಿ ಫಸ್ಟು ದ ಪ್ರೈಮರಿ ಪ್ರಿಫರೆನ್ಸ್ ಆಫ್ ದ ಡಾಕ್ಟರ್ ಇಸ್ ಟು ಸೇವ್ ದ ಪೇಷಂಟ್ ಲೈಫ್. ಓಕೆ. ಒಂದು ಫಸ್ಟ್ ಅವರು ಏನಾದರೂ ಲೈಕ್ ಪಾಯ್ಸನಿಂಗ್ ಅದು ಇದು ಅಂತ ಬಂದರೆ ಫಸ್ಟು ಮ್ಯಾನೇಜ್ಮೆಂಟ್ ಲೈಕ್ ಸ್ಟೆಬಲೈಜೇಷನ್, ಎವ್ಯಾಲ್ಯೂಷನ್, ಡಿಕಂಟ್ಯಾಮಿನೇಷನ್, ಆ್ಯಂಟಿಡೋಟ್, ಅಡ್ಮಿನಿಸ್ಟ್ರೇಷನ್. ಓಕೆ. ಇದು ಆಮೇಲೆ ಲೀಗಲ್ ಡ್ಯೂಟೀಸ್. ಇದರೊಳಗೆ ಲೀಗಲ್ ಡ್ಯೂಟೀಸ್ ನೋಡೋದಾದರೆ ಲೀಗಲ್ ಡ್ಯೂಟೀಸ್
ಒಂದು ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟ್ರು ಪೇಷಂಟಿಗೆ ಹೇಳಲೇಬೇಕು ಪಾಯ್ಸನಿಂಗ್ ಆದರೆ. ಬಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ RTA ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಥರ ಆದರೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಥರ ಇದ್ದು ಯಾವುದಾದ್ರೂ ಪೇಷಂಟ್ ಇದ್ದರೆ ಅವ್ರೇನು ಇನ್ಫಾರ್ಮ್ ಮಾಡಬೇಕಂತ ಬೇಕಾಗಿಲ್ಲ. ಆಲ್ ದ ಕೇಸ್ ಆಫ್ ಹೋಮಿಸೈಡಲ್ ಪಾಯ್ಸನಿಂಗ್ ಅಂತೂ ಅವ್ರು ಹೇಳಲೇಬೇಕಾಗುತ್ತೆ. ಇಲ್ಲ ಅಂದರೆ ಸೆಕ್ಷನ್ 39 CRPC ಪ್ರಕಾರ ಅವ್ರನ್ನ ಆ್ಯಕ್ಷನ್ ತೊಗೋಬೇಕಾಗುತ್ತೆ, ಇದು ಪೊಲೀಸ್ ರೆಕಾರ್ಡ್ ಪ್ರಕಾರ. ಅಥವಾ ಹೇಳಲಿಲ್ಲ ಅಂದರೆ ದೇ ಆರ್ ಅಂಡರ್ ಪನಿಷಬಲ್ ಆರ್ ಲಯಬಲ್ ಅಂಡರ್ 106 IPC. ಓಕೆ, ಸೊ ಇದರೊಳಗೆ ಅವ್ರನ್ನ ಪನಿಷ್ಮೆಂಟ್ ಮಾಡಲಾಗ್ತದೆ. ಈ ಸೂಸೈಡಲ್ ಆಗಲಿ ಹೋಮಿಸೈಡಲ್ ಆಗಲಿ ಡಾಕ್ಟ್ರು ಪೊಲೀಸ್ ಅಂತೂ ಕರೀಲೇಬೇಕು. ಈಗ ಕರೀಲಿಲ್ಲ, ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ಅಂಡರ್ 202 ಆ್ಯಂಡ್ 193 IPC ಸೆಕ್ಷನ್ ಪ್ರಕಾರ ಅವ್ರನ್ನ ಪನಿಷ್ ಮಾಡಲಾಗ್ತದೆ. ಓಕೆ, ಮತ್ತು ಈಗ ಯಾವುದಾದ್ರೂ ಹೋಮಿಸೈಡಲ್ ಅಥವಾ ಸೂಸೈಡಲ್ ಒಂದೇನಾದರೂ ಕೇಸ್ ಬಂತು ಅಂದ್ಕೊಳ್ಳಿ. ಸೊ ಅದರೊಳಗೆ ಯಾವಾಗ ಎವ್ರಿ ಎಫರ್ಟ್ ಮಸ್ಟ್ ಬಿ ಮೇಡ್ ಬೈ ದ ಡಾಕ್ಟರ್ ಟು ಕಲೆಕ್ಟ್ ಆ್ಯಂಡ್ ಪ್ರಿಸರ್ವ್ ಎವಿಡೆನ್ಸಸ್ ಸಜೆಸ್ಟ್ ಆಫ್ ಪಾಯ್ಸನಿಂಗ್. FSL ರಿಪೋರ್ಟ್ ಪ್ರಕಾರ ಈ ಫಾರೆನ್ಸಿಕ್ ಲ್ಯಾಬೊರೇಟರಿ ಇದೇನಿರುತ್ತಲ್ಲ ಅದನ್ನು ಅವರು ಮಾಡಲೇಬೇಕು. ಅಥವಾ ಏನಾದರೂ ಒಮಿಟ್ ಮಾಡಿದರೆ ಇದನ್ನು ಕಲೆಕ್ಟ್ ಮಾಡಿದ 201 IPC ಸೆಕ್ಷನ್ ಪ್ರಕಾರ ದೇರ್ ವಿಲ್ ಬಿ ಎ ಪನಿಷಬಲ್ ಅಫೆನ್ಸ್ ಫಾರ್ ದೆಮ್. ಓಕೆ, ಆಮೇಲೆ ಪೇಷಂಟ್ ಸಾಯುವಾಗ ಈಗ ಕಾನ್ಷಿಯಸ್ ಇರ್ತಾನೆ ಪೇಷಂಟ್ ಕಾನ್ಷಿಯಸ್ ಇರ್ತಾನೆ, ಬಟ್ ಸಾಯ್ತಾನೆ ಅಂತ ಗೊತ್ತಿರುತ್ತೆ. ಆವಾಗ ಡೈಯಿಂಗ್ ಡಿಕ್ಲರೇಷನ್ ತಗೊಳ್ಳೇಬೇಕು. ಮತ್ತು ಯಾವುದಾದ್ರೂ ಅಂದರೆ ಎಲ್ಲ ಕೇಸು ಎವ್ರಿ ಕೇಸ್ ಡಾಕ್ಟರ್ ಅವರು ತಗೊಂಡು ಅವ್ರ ಕಸ್ಟಡಿಯಲ್ಲಿ ಇಟ್ಕೋಬೇಕು ಸೀಕ್ರೆಟಾಗಿ. ಓಕೆ, ಆಮೇಲೆ ಪೊಲೀಸ್ನ ಇಂಟಿಮೇಷನ್ ಮಾಡಬೇಕು ಅಷ್ಟೆ. ಓಕೆ, ಸೊ ನೆಕ್ಸ್ಟ್ ನಾವು ಬರೋದು ಇದಕ್ಕೆ ಯಾವುದ್ರೆ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್. ಯಾವ ಥರ ಅಂದರೆ ಆರ್ಡರ್ ಪೆಕ್ಯುಲಿಯರ್ ಸ್ಮೆಲ್ ಇದ್ದರೆ ಅದನ್ನು ನೋಟ್ ಮಾಡ್ಕೋಬೇಕು. ಮತ್ತು ಪಾಯ್ಸನ್, putrefaction changes, ಇಂಜೆಕ್ಷನ್ ಮಾರ್ಕ್ಸ್ ಅವ್ರು ಕರೆಕ್ಟಾಗಿ ಫೈಂಡ್ ಮಾಡಬೇಕು. ಎಲ್ಲಿ ಲೈಕ್ ಯಾವ ಥರ ಇಂಜೆಕ್ಷನ್ ಅಂದರೆ ಇನ್ಸುಲಿನ್ ಪಾಯ್ಸನಿಂಗ್ ಆಗಲಿ, ಬೈಟ್ಸ್ ಆಫ್ ಸ್ನೇಕ್ ಆಗಲಿ, ಮತ್ತು ಹಿಸ್ಟೋಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ಗೆ ಸ್ನೇಕ್ ಬೈಟ್ದು ಇದನ್ನು ಕಳಿಸ್ಲೇಬೇಕು, ಆಯಿತಾ. ಮತ್ತು ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡೋದಾದರೆ ಈಗ ಥೊರ್ಯಾಕೋ ಅಬ್ಡಾಮಿನಲ್, ಈಗ ಬಾಡಿ ಇದೆಯಲ್ಲ ಥೊರ್ಯಾಕೋ ಅಬ್ಡಾಮಿನಲ್ ಇದನ್ನು ತೆಗೆದ್ರೆ ಆವಾಗ ಈ ಸ್ಟಮಕ್ ಕಂಟೆಂಟಲ್ಲಿ ಕಲರು, ವಾಲ್ಯೂಮು, ಕನ್ಸಿಸ್ಟೆನ್ಸಿ ಆ್ಯಂಡ್ ವಿಸಿಬಲ್ ಪರ್ಟಿಕ್ಯುಲರ್ ಮ್ಯಾಟ್ರ್ ಏನಿರುತ್ತೋ ಅವನ್ನೆಲ್ಲ ಕರೆಕ್ಟಾಗಿ ತೊಗೋಬೇಕು. ಆಗ ಒಂದ್ಸಲ ಪಾಯ್ಸನ್ ತೊಗೊಂಡ ಅಂದರೆ ಕಿಡ್ನಿ ನೆಕ್ರೋಸಿಸ್ ಆಗ್ಬೋದು. ಆ್ಯಂಡ್ ಪೆಟಿಸಿಯಲ್ ಎಮರೇಜ್ ಅಂದರೆ ಸಣ್ಣದಾಗಿ ಇವು ಬರ್ತಾವಲ್ಲ ಲಂಗ್ಸ್ ಮೇಲೆ, ಆಸ್ಪೈಸಿಯಾ ರಿಸಲ್ಟೆಡ್, ಸಬ್ಎಂಡೋಕಾರ್ಡಿಯಲ್ ಪೆಕಿಟ್, ಇದು ಹಾರ್ಟ್ ಮೇಶೋ, ಸಮ್ ಕಾರ್ಡಿಯಾಕ್ ಪಾಯ್ಸನ್ ಇದ್ದಾಗ ಅಕಾಮೋಟಿಕ್ ಎಮರೇಜ್ ಇರ್ಬೋದು, ಕನ್ಫರ್ಮೇಷನ್ ಬೈ ಸಬ್ಜೆಕ್ಟಿವ್ ವಿಸಿರಲ್, ಲೈಕ್ ಇವೆಲ್ಲ. ಸೊ ಒಂದು ಕಲರ್ ಆಫ್ ಪೋಸ್ಟ್ ಮಾರ್ಟಮ್ ಸ್ಟೇನಿಂಗ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾರ್ಬನ್ ಮೊನಾಕ್ಸೈಡ್ ಬ್ಲಡ್ ಜೊತೆ ಕೂಲಿದ್ರೆ ಚೆರಿ ರೆಡ್ ಆಗ್ತದೆ. ಸೈನೈಡ್ ಬ್ಲಡ್ ಜೊತೆ ಕೂಡಿದರೆ
ಬ್ರೈಟ್ ರೆಡ್ ಆಗ್ತದೆ. ಹೈಡ್ರೋಜನ್ ಸಲ್ಫೈಡ್ ಬ್ಲಡ್ ಜೊತೆ ಕೂಡಿದರೆ ಗ್ರೀನಿಶ್ ಬ್ಲೂ ಆಗ್ತದೆ. ಫಾಸ್ಫರಸ್ ಬ್ಲಡ್ ಜೊತೆ ಕೂಡಿದರೆ ಬ್ರೌನ್ ಆಗ್ತದೆ. ನೈಟ್ರೋಬೆನ್ಝೀನ್ ಬ್ಲಡ್ ಜೊತೆ ಕೂಡಿದರೆ ಬ್ರೌನಿಶ್ ರೆಡ್ ಆಗ್ತದೆ. ಅನಿಲಿನ್ ಬ್ಲಡ್ ಜೊತೆ ಕೂಡಿದರೆ ಬ್ಲೂ ಆಗ್ತದೆ. ಓಕೆ, ಇದು ನಾವು ಕಲರ್ ನೋಡಿದ್ವಿ. ಆರ್ಡರ್ ನೋಡೋಣ. ಅಸಿಟೋನ್, ಕ್ಲೋರೋಫಾರ್ಮ್, ಆ್ಯಪಲ್ ಲೈಕ್. ಪಿಯರ್ ಲೈಕ್ ಆರ್ಡರ್, ಕೊರಲ್ ಹೈಡ್ರೇಟ್. ಮುಂದೆ ಓದ್ತಿದ್ರು ಕೊರಲ್ ಹೈಡ್ರೇಟ್ ಬಗ್ಗೆ ನಾವು. ಓಕೆ, ಬಿಟರ್ ಆಲ್ಮಂಡ್, cyanide. Burnt rope, cannabis. Disinfectant, phenol, carbolic acid. ಓಕೆ, ಈ ಥರ. ಸೊ ಲಾಸ್ಟ್ಲಿ ಕೆಮಿಕಲ್ ಯಾವ ಥರ ಪ್ರಿಸರ್ವ್ ಮಾಡ್ತೀವಿ ನಾವು. ಪ್ರಿಸರ್ವೇಷನ್ ಆಫ್ ಕೆಮಿಕಲ್ ನೀಟಾಗಿ ಕೇಳಿ. ಬಾಟಲ್ ನಂಬರ್ 1 ಇಲ್ಲಿ ಸ್ಟಮಕ್ ವಿತ್ ಇಟ್ಸ್ ಕಂಟೆಂಟ್ ಯಾವುದಂದರೆ ಪಾಯ್ಸನ್ was ingested. Bottle number 2, upper 30 centimeter of the duodenum with its content. Okay, ಯಾಕಂದರೆ ಪಾಯ್ಸನ್ ಮೋಡ್ ಈಗ ಆ್ಯಕ್ಟಿವ್ ಪೆರಿಸ್ಟಾಲಿಸಿಸ್ ಮೂಮೆಂಟ್ ಇದ್ದರೆ ಅದ್ರ ಕೆಳಗೆ ಹೋಗಿರ್ಬೋದಲ್ಲ. ಬಾಟಲ್ ನಂಬರ್ 3, 500 grams of liver and half of kidney. ಏನಕ್ಕೆ? ಮೆಟಬಾಲಿಸಮ್ ಆ್ಯಂಡ್ ಎಕ್ಸ್ಕ್ರೀಟರಿ ಆ್ಯಕ್ಷನ್ ಆಫ್ ಕಿಡ್ನಿ. This one. Okay, ಇದು liver. Bottle number 4, blood with NaCl or NaF. Bottle number 5, preservative. Used is NaCl. ಇದು NaF, ಇದು NaCl. ಸೊ ಇಲ್ಲಿ NaCl NaF ಯಾಕೆ ಯೂಸ್ ಮಾಡ್ತೀವಿ ನಾವು ಅಂದರೆ, ಇಲ್ಲಿ ನಾವು ಫಾರ್ಮಿಕ್ ಆ್ಯಸಿಡ್ ಆಗಲಿ ಈ ಫಾರ್ಮಾಲ್ಡಿಹೈಡ್ ಆಗಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫಾರ್ಮಾಲ್ಡಿಹೈಡ್ ಇದ್ದರೆ ಅದು ನೇಚರ್ ಆಫ್ ಪಾಯ್ಸನಸ್ ಹೊತ್ತೋಗ್ಬಿಡುತ್ತೆ ಅದರೊಳಗೆ, ಆಯಿತಾ. ಅದಕ್ಕೆ ನಾವು ಫಾರ್ಮಾಲ್ಡಿಹೈಡ್ನ ಇಲ್ಲಿ ಯೂಸ್ ಮಾಡಲ್ಲ. ಮುಂದೆ ಕಂಟೆಂಟ್ ನೋಡೋದಾದರೆ, ಹೌ ಡು ಕ್ಲಾಸಿಫೈ ದ ಪಾಯ್ಸನ್ಸ್. So poisons are classified as corrosive, acid and alkali. Now next ಕಲಿತೀವಿ alkalis. Irritants, organic and inorganic irritants. Nervous poisons, cerebral,
spinal, strychnine, okay, PNS, peripheral, cardiac poison, digitalis, nicotine, cigarettes ಹತ್ತಾರಲ್ರಿ ಅವರು, has 5-6 carbon monoxide, cyanides, miscellaneous, food poisoning, botulism, pesticides, ಅಗ್ರಿಕಲ್ಚರ್ ಪರ್ಪಸ್ ಏನು ಇಟ್ಟಿರ್ತಾರಲ್ಲ ಅವು. ಸೊ ಇದು, ಸೊ ದಿಸ್ ಇಸ್ ದ ಎಂಡ್ ಆಫ್ ಚಾಪ್ಟರ್. ಈಗ ಜನರಲ್ ಆಗಿ ನಾವು ನೋಡೋದಾದರೆ ನೆಕ್ಸ್ಟ್ ನಾವು ಕಲಿತೀವಿ ಕೊರೋಸಿವ್ ಪಾಯ್ಸನ್ಸ್ ಯಾವ್ಯಾವು ಅಂತ. ಫಾರ್ ನೌ ಥ್ಯಾಂಕ್ ಯು, ಬಾಯ್.